ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕರ್ನಾಟಕದಲ್ಲಿ ಪಾಕಿಸ್ತಾನದ ಪ್ರೇಮಿಗಳು ಹೆಚ್ಚಾಗ್ತಾ ಇದ್ದಾರೆ. ಮೊನ್ನೆ ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯನ ಗೆಲುವಿನ ಸಂಭ್ರಮದಲ್ಲಿ ಯಾರೋ ಒಬ್ಬ ಶತ್ರು ದೇಶಕ್ಕೆ ಜಿಂದಾಬಾದ್ ಅಂತ ಕೂಗದ ಅನ್ನೋದು ನಿಮಗೆ ಗೊತ್ತಿದೆ. ಗೆಳೆಯರೆ, ಸಂತೋಷ ಜಾಸ್ತಿ ಆದಾಗ, ದುಃಖ ಜಾಸ್ತಿ ಆದಾಗ ಮನಸ್ಸಲ್ಲಿರೋ ಮಾತು ಹೊರಗೆ ಬರುತ್ತೆ ಅಂತಾರೆ. ಹಾಗೆ ಮುಸ್ಲಿಂ ಮುಖಂಡನ ಸಂಭ್ರಮದಲ್ಲಿ ಅವನ ಅನುನಾಯಿಯ ಮನಸ್ಸಲ್ಲಿನ ಮಾತು ಬಾಯಲ್ಲಿ ಬಂದಿದೆ. ಹಾಗೆ ಕೂಗಿದವನು ಯಾರೋ ಮತಿಗೆಟ್ಟವನೋ ನೀಚಾನೋ ಅಂತ ಅಂದುಕೊಂಡು ಬಿಡೋಣ. ಆದ್ರೆ ಅದು ಗೊತ್ತಾದ ಮೇಲೆ ಆ ಘಟನೆಯನ್ನ ಖಂಡಿಸಿ ಅವನು ಯಾವನಾದ್ರೂ ಆಗಿರ್ಲಿರಿ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರ ಗಟ್ಟಿಯಾಗಿ ಹೇಳಿಬಿಟ್ಟಿದ್ದಿದ್ರೆ ಆ ರಾಜ್ಯಸಭಾ ಸದಸ್ಯ ಘಟನೆಯ ಬಗ್ಗೆ ಒಂದು ಕ್ಷಮೆ ಕೇಳಿ ತನ್ನ ಅನುನಾಯಿಗಳ ಕೃತ್ಯವನ್ನ ಖಂಡಿಸಿ ಬಿಟ್ಟಿದ್ರೆ ಬಹುಶಃ ಅವನ ಪ್ರಾಮಾಣಿಕತೆಗೆ ಜನ ಕೂಡ ಒಂದು ಮೆಚ್ಚುಗೆಯನ್ನ ಕೊಡ್ತಾ ಇದ್ರು ಏನೋ. ಆದ್ರೆ ಗಲಾಟೆ ಹೆಚ್ಚಾಗೋವರೆಗೆ ಕಾಂಗ್ರೆಸ್ ಆ ಘಟನೆಯನ್ನ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಹೋಯ್ತು. ಅಲ್ಲಿ ಯಾರು ಅಂತ ಘೋಷಣೆಯನ್ನೇ ಕೂಗಿಲ್ಲ ಅಂತ ವಾದ ಮಾಡ್ತಾ ಬಂತು. ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಪೇಜುಗಳು ಕೂಡ ಅದನ್ನೇ ಹೇಳ್ತಾ ಬಂದ್ವು. ಇದೆಲ್ಲ ಖಂಡಿತ ಬೇಕಿದ್ದ ವಿಷಯ ಆಗಿರಲಿಲ್ಲ. ಕೆಟ್ಟದ್ದನ್ನ ನೀವು ಮುಚ್ಚಿಡೋದಕ್ಕೆ ಹೋದಷ್ಟು ಅದರ ವಾಸನೆ ಹೆಚ್ಚಾಗ್ತಾ ಹೋಗುತ್ತೆ. ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ಇಷ್ಟ ಆಡೋರು ನಾಳೆ ಲೋಕಸಭೆಯಲ್ಲಿ ಆರಿಸಿ ಬಂದು ಬಿಟ್ರೆ ಗತಿ ಏನ್ರಿ ಅಂತ ಜನಕ್ಕೆ ಅನ್ನಿಸಿ ಬಿಡ್ತು ಅಂತ ಇಟ್ಕೊಳ್ಳಿ. ರಾಜಕೀಯ ಪಕ್ಷಗಳ ಭವಿಷ್ಯ ಏನಾಗಬಹುದು ಯೋಚನೆ ಮಾಡಿ. ಇನ್ನೂ ಒಂದು ಮಜಾ ಏನು ಗೊತ್ತಾ, ಅವನು ಯಾವನೋ ಒಂದ್ಸರಿ ಜಿಂದಾಬಾದ್ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಅದೆಷ್ಟು ಜನ ಅದೆಷ್ಟು ಬಾರಿ ಹೇಳಿದ್ರು ಇವ್ರಿಗಾದ್ರೂ ಬುದ್ಧಿ ಬೇಡವಾ? ಮಾಡದವರು ಪಾಪ ಆಡದವ್ರ ಬಾಯಲ್ಲಿ ಅಂದ ಹಾಗೆ ಇವ್ರಿಗಾದ್ರೂ ಬುದ್ಧಿ ಬೇಡವೇನ್ರಿ? ಮಾಡದವ್ರು ಪಾಪ ಆಡದವ್ರ ಬಾಯಲ್ಲಿ ಅಂದ ಹಾಗೆ ಏನೋ ಅಪ್ಪ. ಇನ್ನಿದು ಒಂದ್ ಕಡೆನಾ, ಮತ್ತೊಂದ್ ಕಡೆ ಪಾಕಿಸ್ತಾನದಲ್ಲಿ ಪಾಪ ಏರ್ ಹೋಸ್ಟೆಸ್ಗಳು ಮಿಸ್ ಆಗ್ತಾ ಇದಾರಂತೆ ಕಣ್ರಿ. ಭಯೋತ್ಪಾದನೆಯನ್ನು ಮಾಡಿ ಸತ್ರೆ ಸ್ವರ್ಗದಲ್ಲಿ ಸುಂದರಿಯರು ಸಿಗ್ತಾರೆ ಅಂತ ಪ್ರಚಾರ ಮಾಡೋ ಪಾಕಿಸ್ತಾನದಲ್ಲಿ ವಿಮಾನ ಸುಂದರಿಯರೇ ಉಳಿತಾ ಇಲ್ಲ. ಅದರಲ್ಲೂ ಅವರೆಲ್ಲ ಅದೊಂದು ಕಡೆಗೆ ಹೋದ ಮೇಲೆ ಅಲ್ಲಿಂದ ವಾಪಸ್ ಬರ್ತಾ ಇಲ್ಲ. ಹಾಗಾದ್ರೆ ಅವರಲ್ಲಿ ಏನಾಗ್ತಾ ಇದ್ದಾರೆ? ವಿಮಾನ ಸಖಿಯರು ಇದ್ದಕ್ಕಿದ್ದ ಹಾಗೆ ಕಾಣೆಯಾಗ್ತಾ ಇರೋ ಆ ನಿಗೂಢತೆಯಾದ್ರೂ ಏನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಕೆನಡಾದ ಟೊರಾಂಟೋದಲ್ಲಿನ ಹೋಟೆಲ್ ಒಂದರಲ್ಲಿ ಥ್ಯಾಂಕ್ಸ್ PIA ಅಂದ್ರೆ ಧನ್ಯವಾದಗಳು ಪಾಕಿಸ್ತಾನಿ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅನ್ನೋ ಸ್ಲಿಪ್ ಒಂದು ಸಿಕ್ತು. ಹಾಗಂತ ಯಾರೋ ಪಾಕಿಸ್ತಾನಿ ಏರ್ಲೈನ್ಸ್ ನಲ್ಲಿ ಪ್ರಯಾಣ ಮಾಡಿ ಸಖತ್ತಾಗಿ ಖುಷಿಯಾಗಿ ಆನಂದ ತಡೆಯೋದಿಕ್ಕಾಗದೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಮಾತೂ ಬಾರದೆ ಭಾವೋದ್ವೇಗದಲ್ಲಿ ಥ್ಯಾಂಕ್ಸ್ ಅಂತ ಒಂದು ಚೀಟಿ ಬರ್ದಿಟ್ಟು ಹೋಗಿರೋದಲ್ಲ ಅದು. ಅಂಥ ಸೀನು ಪಾಕಿಸ್ತಾನಿ ಏರ್ಲೈನ್ಸ್ ನಲ್ಲಿ ಇಲ್ಲವೂ ಇಲ್ಲ. ಟ್ರೈನ್ಡ್ ಪೈಲಟ್ಗಳಿಲ್ಲ, ವಿಮಾನಗಳಲ್ಲಿ ಮಿನಿಮಮ್ ಸೇಫ್ಟಿ ಇಲ್ಲ, ಸರ್ವಿಸ್ ಸರಿ ಇಲ್ಲ. ಅಂಥ ವಿಮಾನಗಳಿಗೆ ಯಾರೇ ಥ್ಯಾಂಕ್ಸ್ ಅಂತ ಬೇರೆ ಚೀಟಿ ಬರೆದು ಕೊಟ್ಟು ಹೋಗ್ತಾರೆ. ಅಲ್ಲಿ ಅಂಥದ್ದೊಂದು ಚೀಟಿಯನ್ನ ಬರೆದಿಟ್ಟಿದ್ದು ಅದೇ ವಿಮಾನದ ಏರ್ ಹೋಸ್ಟೆಸ್ ಒಬ್ರು. ಆ ಚೀಟಿ ಜೊತೆಗೆ ಆಕೆ ತನ್ನ ಯೂನಿಫಾರ್ಮ್ ಅನ್ನು ಕೂಡ ಕಳಚಿ ಅಲ್ಲೇ ಬಿಟ್ಟು ನೀವು ಬೇಡ, ನಿಮ್ಮ ಸಹವಾಸನೂ ಬೇಡ, ಥ್ಯಾಂಕ್ ಯು ಅಂತ ಬರೆದಿಟ್ಟು ಹೋದ ಸೋಡಾ ಚೀಟಿ ಅದು. ಹಾಗೆ ಬರೀ ಒಂದು ಸ್ಲಿಪ್ ಬರೆದು ಕಾಣೆಯಾಗಿರೋದು ಪಾಕಿಸ್ತಾನದ ಗಗನ ಸಖಿ ಮರಿಯಂ ರಜಾ. ಮರಿಯಂ ಸೋಮವಾರ ಕರಾಚಿಯಿಂದ ಪಾಕಿಸ್ತಾನಿ ಏರ್ಲೈನ್ಸ್ ನಲ್ಲಿ ಕೆನಡಾದ ಟೊರಾಂಟೋಗೆ ಬಂದಿದ್ರು. ಅಲ್ಲಾಕೆ ಹೋಟೆಲ್ ಒಂದರಲ್ಲಿ ಉಳ್ಕೊಂಡಿದ್ರು. ವಿಮಾನದ ಸಿಬ್ಬಂದಿ ಒಂದು ಸುದೀರ್ಘ ಪ್ರಯಾಣವನ್ನು ಮಾಡಿದ ನಂತರ ವಿಶ್ರಾಂತಿಯ ವ್ಯವಸ್ಥೆ ಇರುತ್ತೆ. ಆ ನಂತರ ಅವರು ಅದೇ ಫ್ಲೈಟ್ ಅಲ್ಲಿ ಮತ್ತೆ ತಮ್ಮ ದೇಶಕ್ಕೆ ಹಿಂತಿರುಗಬೇಕು. ಹಾಗೆ ವಿಶ್ರಾಂತಿ ಪಡೆದ ಮರಿಯಂ ಮರುದಿನ ಕೆಲಸಕ್ಕೆ ಹಾಜರಾಗಬೇಕಿತ್ತು. ಆದ್ರೆ ಆಕೆ ಬರಲಿಲ್ಲ. ಏನಾಯ್ತು ಅಂತ ಗಾಬರಿಗೊಂಡ ಏರ್ಲೈನ್ಸ್ ನ ಸಿಬ್ಬಂದಿ ಆಕೆ ಉಳ್ಕೊಂಡಿದ್ದ ಹೋಟೆಲ್ಗೆ ಬಂದು ನೋಡಿದ್ದಾರೆ. ಅಲ್ಲಿ ಆಕೆಯ ಯೂನಿಫಾರ್ಮ್ ಹಾಗೂ ಒಂದು ಥ್ಯಾಂಕ್ಸ್ ಲೆಟರ್ ಅವರನ್ನ ಅಣಕಿಸ್ತಾ ಇವೆಯೇನೋ ಅನ್ನೋ ಹಾಗೆ ಕಾಣಿಸ್ಕೊಂಡಿವೆ. ಇಲ್ಲಿ ಅಣಕಿಸ್ತಾ ಇವೆಯೇನೋ ಅನ್ನೋ ಹಾಗೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಪಾಕಿಸ್ತಾನದ ಗಗನ ಸಖಿಯರ ಕಣ್ಮರೆ ಅನ್ನೋದಲ್ಲಿ ಹೊಸ್ತಲ್ಲ. ಇದೇ ವರ್ಷ ಕೆನಡಾದಲ್ಲೇ ಕಾಣೆಯಾಗ್ತಾ ಇರೋದು 2ನೇ ಏರ್ ಹೋಸ್ಟೆಸ್. ಕಳೆದ ಜನವರಿಯಲ್ಲಿ ಕೂಡ ಇದೇ ಥರದ ಘಟನೆ ಅಲ್ಲಿ ನಡೀತು. ಅವತ್ತು ಫೈಜಾ ಮುಕ್ತಾರ್ ಅನ್ನೋ ಗಗನ ಸಖಿ ಇದೇ ಥರ ಕಾಣೆಯಾಗಿ ಹೋದ್ರು. ಆಕೆ ಏನಾದರೂ ಎಲ್ಲಿದ್ದಾರೆ ಅನ್ನೋದು ಇದುವರೆಗೆ ಪಾಕಿಸ್ತಾನಕ್ಕೆ ಗೊತ್ತಾಗಿಲ್ಲ. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ? ಗೆಳೆಯರೆ, ಪಾಕಿಸ್ತಾನದ ವಿಮಾನಯಾನ ಸೇವೆ ಇದೆಯಲ್ಲ, ಅದು 60ರ ದಶಕದಲ್ಲಿ ಏಷ್ಯಾದ ಅತ್ಯುತ್ತಮ ವಿಮಾನ ಸೇವೆ ಅಂತ ಅನ್ನಿಸ್ಕೊಳ್ತಾ ಇತ್ತಂತೆ. ಹೀಗಾಗಿ ಅವರು ಗ್ರೇಟ್ ಪೀಪಲ್ ಟು ಫ್ಲೈ ವಿತ್ ಅನ್ನೋದನ್ನ ತಮ್ಮ ಸ್ಲೋಗನ್ ಮಾಡ್ಕೊಂಡ್ರು. ಆದ್ರೆ ಇವತ್ತು ಪಾಕಿಸ್ತಾನ ಅವತ್ತಿನ ಪಾಕಿಸ್ತಾನವಾಗಿ ಉಳ್ಕೊಂಡಿಲ್ಲ. ಅವತ್ತು ಪಾಕಿಸ್ತಾನವನ್ನ ಅಮೆರಿಕ, ಬ್ರಿಟನ್ಗಳು ತೀರಾ ತೊಡೆ ಮೇಲೆ ಕೂಡಿಸ್ಕೊಂಡಿದ್ವು. ಅವರೇ ಸಾಕ್ತಾರ್ ಬಿಡು ಅಂದ್ಕೊಂಡು ಪಾಕಿಸ್ತಾನ ಪುಗುಸೆಟ್ಟೆ ತಿಂದುಕೋತಾ ಬಂತು. ಈಗ ಅವರೆಲ್ಲ ಕೈ ಬಿಟ್ಟಿದ್ದಾರೆ. ದೇಶ ಸಾಲದಲ್ಲಿ ಮುಳುಗ್ ಹೋಗಿದೆ. ಸ್ನೇಹಿತರೆ, ಯಾರಿಗೆ ಆದ್ರೂ ಕೂಡ ಮೀನ್ ಹಿಡ್ಕೊಂಡು ತಿನ್ನೋದನ್ನ ಕಲಿಸಬೇಕು ಹೊರತು ಮೀನೇ ಹಿಡ್ಕೊಟ್ಟು ಪುಗುಸೆಟ್ಟೆ ಭಾಗ್ಯಗಳಲ್ಲಿ ಮುಳುಗಿಸಿದ್ರೆ ಅವರು ಶ್ರೀಮಂತರು ಆಗೋದಿಲ್ಲ, ಸಶಕ್ತರು ಆಗೋದಿಲ್ಲ. ದುಡಿಯೋದನ್ನ ಕಲಿಸಬೇಕೆ ಹೊರತು ದುಡಿದು ಕೊಟ್ಟದ್ದನ್ನ ಇನ್ಯಾರೋ ದಾನ ಮಾಡಬಾರ್ದು. ಇರ್ಲಿ, ಪಾಕಿಸ್ತಾನ ಆರ್ಥಿಕವಾಗಿ ಸದೃಢಗೊಳ್ಳೋ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವರಿವತ್ತು ಸಾಲದಲ್ಲಿ ಮುಳುಗಿ ಹೋಗಿದ್ದಾರೆ, ದಿವಾಳಿಯ ಅಂಚಲಿದ್ದಾರೆ. ಪಾಕಿಸ್ತಾನದ ವಿಮಾನಯಾನ ಸಂಸ್ಥೆ ಕೂಡ ನಷ್ಟದಲ್ಲಿದೆ. ವಿದೇಶಗಳಲ್ಲಿನ ವಿಮಾನ ನಿಲ್ದಾಣಗಳನ್ನ ಬಳಸ್ತಾರಲ್ಲ, ಅವರಿಗೆ ಕೊಡಬೇಕಾದ ಬಾಡಿಗೆ ಕೊಡೋದಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ವಿದೇಶಿ ವಿಮಾನಗಳು ಪಾಕಿಸ್ತಾನಕ್ಕೆ ಬರುತ್ತಲ್ಲ, ಅವುಗಳ ಟಿಕೆಟ್ ಬುಕಿಂಗ್ ಹಣವನ್ನ ಆ ವಿಮಾನಯಾನ ಸಂಸ್ಥೆಗಳಿಗೆ
ತಿಂಗಳಿಗೆ ಕೊಡೋದಕ್ಕೆ ಕೂಡ ಸಾಧ್ಯವಾಗಿಲ್ಲ. ಬ್ರಿಟನ್ ಮತ್ತು ಅಮೆರಿಕಾಗಳಲ್ಲಿನ ಪಾಕಿಸ್ತಾನದ ಆಸ್ತಿಗಳನ್ನ ಮಾರಾಟ ಮಾಡಿ ಸಾಲ ತೀರಿಸುವ ಸ್ಥಿತಿಯಲ್ಲಿ ಅಲ್ಲಿನ ವಿಮಾನಯಾನ ಸಂಸ್ಥೆ ಇದೆ. ಗೆಳೆಯರೆ, ಪಾಕಿಸ್ತಾನ ಇವತ್ತು ತನ್ನ ವಿಮಾನಯಾನದ ಸಿಬ್ಬಂದಿಗೆ ಸರಿಯಾಗಿ ಸಂಬಳ ಕೊಡೋ ಸ್ಥಿತಿಯಲ್ಲೂ ಇಲ್ಲ. ಪಾಕಿಸ್ತಾನದ ಪೈಲಟ್ಗೆ ಕೊಡೋ ಸಂಬಳ ವರ್ಷಕ್ಕೆ 32 ಲಕ್ಷ ಪಾಕಿಸ್ತಾನಿ ರೂಪಾಯಿ. ಭಾರತದಲ್ಲಿ ಏರ್ಲೈನ್ಸ್ ಪೈಲಟ್ ತಿಂಗಳಿಗೆ 10 ಲಕ್ಷ ರೂಪಾಯಿವರೆಗೆ ಸಂಬಳ ತಗೋತಾನೆ. ಅಂದಾಗೆ ಭಾರತದ 1 ರೂಪಾಯಿ ಅಂದ್ರೆ ಪಾಕಿಸ್ತಾನದ 3 ರೂಪಾಯಿ 30 ಪೈಸೆ. ಅಲ್ಲಿಗೆ 32 ಲಕ್ಷ ಅಂದ್ರೆ ಭಾರತೀಯ ಕರೆನ್ಸಿಲಿ ಸುಮಾರು 10 ಲಕ್ಷ ರೂಪಾಯಿ. ಪಾಕಿಸ್ತಾನ 1 ವರ್ಷಕ್ಕೆ ಕೊಡೋ ಸಂಬಳವನ್ನ ಭಾರತದ ಪೈಲಟ್ಗಳು ಬರೀ 1 ತಿಂಗಳಿಗೆ ತಗೋತಾರೆ. ಅದೇ ಅಮೆರಿಕಾದಲ್ಲಾದ್ರೆ ಪೈಲಟ್ ವರ್ಷಕ್ಕೆ $2.5 ಲಕ್ಷ ನಷ್ಟು ವೇತನವನ್ನ ಪಡ್ಕೋತಾರೆ. ಅಲ್ಲಿಗೆ ತಿಂಗಳಿಗೆ ಭಾರತೀಯ ಕರೆನ್ಸಿಯ ಲೆಕ್ಕದಲ್ಲಿ 16 ಲಕ್ಷ ರೂಪಾಯಿಗಳಷ್ಟಾಗುತ್ತೆ. ಇನ್ನು ಏರ್ ಹೋಸ್ಟೆಸ್ಗಳ ವಿಷಯಕ್ಕೆ ಬಂದ್ರೆ ಭಾರತದಲ್ಲಿ ಏರ್ ಹೋಸ್ಟೆಸ್ ವೇತನ 19 ಲಕ್ಷ 1 ವರ್ಷಕ್ಕೆ. ಅದೇ ಪಾಕಿಸ್ತಾನದಲ್ಲಿ ವರ್ಷಕ್ಕೆ 6.5 ಲಕ್ಷ. ಇದನ್ನು ಕೂಡ ಭಾರತೀಯ ಕರೆನ್ಸಿಯ ಲೆಕ್ಕದಲ್ಲಿ ನೋಡಬೇಕು ಅಂದ್ರೆ ನೀವು 3ರಿಂದ ಭಾಗಿಸಬೇಕಾಗುತ್ತೆ. ಇನ್ನು ಕೆನಡಾದಲ್ಲಿ ಏರ್ ಹೋಸ್ಟೆಸ್ $51,000 ಅಂದ್ರೆ ಭಾರತೀಯ ಕರೆನ್ಸಿಲಿ 40 ಲಕ್ಷ ರೂಪಾಯಿಗಳಷ್ಟು ವೇತನವನ್ನು ಪಡ್ಕೋತಾರೆ. ಅದೇ ಪಾಕಿಸ್ತಾನಿ ಕರೆನ್ಸಿಲಾದ್ರೆ 1,30 ಲಕ್ಷ ರೂಪಾಯಿ. ಓಕೆ, ಪಾಕಿಸ್ತಾನ ಅಲ್ಲಿನ ಕರೆನ್ಸಿಯ ಲೆಕ್ಕದಲ್ಲಿ ಆ ಕರೆನ್ಸಿಯ ವ್ಯಾಲ್ಯೂ ನೋಡಿಕೊಂಡು ಸಂಬಳ ಕೊಡುತ್ತೆ. ಅದು ಚಿಲ್ಲರೆನೇ ಇರಬಹುದು, ಆದ್ರೆ ಅದನ್ನಾದ್ರೂ ಸರಿಯಾಗಿ ಕೊಡ್ತಾರಾ ಅಂದ್ರೆ ಇತ್ತೀಚೆಗಲ್ಲಿ ಯಾರಿಗೂ ಸರಿಯಾಗಿ ವೇತನಗಳೇ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿ ಪಾಪ ಏರ್ ಹೋಸ್ಟೆಸ್ಗಳಾದ್ರೂ ಅಲ್ಲಿ ಹೇಗೆ ತಾನೇ ಕೆಲಸ ಮಾಡೋದಕ್ಕೆ ಸಾಧ್ಯ ರೀ. ಹೀಗಾಗಿ ಪಾಕಿಸ್ತಾನದ ಏರ್ ಹೋಸ್ಟೆಸ್ಗಳು ಕೆನಡಾಗೆ ಹೋದವರು ಇದ್ದಕ್ಕಿದ್ದ ಹಾಗೆ ಅಲ್ಲಿ ಕಣ್ಮರೆ ಆಗ್ತಾ ಇದ್ದಾರೆ. ಇದು ಶುರುವಾಗಿ ಈಗಾಗಲೇ 6 ವರ್ಷಗಳು ಕಳೀತಾ ಬರ್ತಾ ಇವೆ. PIA ವಕ್ತಾರ ಅಬ್ದುಲ್ ಹಫೀಜ್ ಖಾನ್ ಹೇಳಿರೋ ಪ್ರಕಾರ ಕಳೆದ ವರ್ಷ ಹೀಗೆ ಕಾಣೆಯಾದವರ ಸಂಖ್ಯೆ 7. ಪಾಕಿಸ್ತಾನದ ಲಾಹೋರ್ನ ಅಲ್ಲಮ ಇಕ್ಬಾಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಕೆನಡಾಗೆ ಬಂದಿದ್ದ ಪಾಕಿಸ್ತಾನಿ ಏರ್ಲೈನ್ಸ್ ವಿಮಾನದ 7 ಮಂದಿ ಸಿಬ್ಬಂದಿ ಹೀಗೆ ವಿಶ್ರಾಂತಿಗೆ ಅಂತ ಹೋದ್ರು. ಆದ್ರೆ ಮರುದಿನ ಅವ್ರು ಯಾರು ಕೆಲಸಕ್ಕೆ ಹಾಜರಾಗಲೇ ಇಲ್ಲ. ಅವ್ರು ಏನಾದ್ರು ಅನ್ನೋ ಸುಳಿವು ಗೊತ್ತಾಗ್ಲಿಲ್ಲ. ವಿಮಾನ ಆ ಸಿಬ್ಬಂದಿಗಾಗಿ ಕಾದು ಅವರನ್ನ ಹುಡುಕೋ ಪ್ರಯತ್ನ ಮಾಡಿ ಕಡೆಗೆ ಅವರನ್ನ ಬಿಟ್ಟು ಪಾಕಿಸ್ತಾನವನ್ನು ಸೇರ್ಕೊಳ್ತು. ಇನ್ನು 2022ರಲ್ಲಿ ಕೂಡ ಹೀಗೆ 4 ಜನ ಕ್ರೂ ಮೆಂಬರ್ಸ್ ಕೆನಡಾದಿಂದ ಅದೃಶ್ಯವಾಗಿ ಹೋದ್ರು. ಯಾಕೆ ಹೀಗಾಗ್ತಿದೆ ಅಂದ್ರೆ ಪಾಕಿಸ್ತಾನದ ಏರ್ಲೈನ್ಸ್ ವಕ್ತಾರ ಅಬ್ದುಲ್ ಹಮೀದ್ ಖಾನ್ ಕೆನಡಾ ಎಲ್ಲರಿಗೂ ಆಶ್ರಯ ಕೊಡ್ತಾ ಇರೋದ್ರಿಂದ ನಮ್ಮ ಏರ್ ಹೋಸ್ಟೆಸ್ಗಳು, ನಮ್ಮ ವಿಮಾನ ಸಿಬ್ಬಂದಿ ಕೆನಡಾಗೆ ಬಂದವರು ವಾಪಸ್ಸು ಬರ್ತಾ ಇಲ್ಲ ಅಂತ ಕೆನಡಾ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಇದೇ ಕೆನಡಾ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಆಶ್ರಯ ಕೊಟ್ರೆ ಸರಿ, ಭಾರತದ ಖಲಿಸ್ತಾನಿಗಳಿಗೆ ಆಶ್ರಯ ಕೊಟ್ಟರು ಪಾಕಿಸ್ತಾನಕ್ಕೆ ಸಂತೋಷನೇ. ಆದ್ರೆ ಪಾಪ ಏರ್ ಹೋಸ್ಟೆಸ್ಗಳಿಗೆ ಅಲ್ಲಿ ದುಡ್ಕೊಂಡು ತಿನ್ನೋದಕ್ಕೆ ಅವಕಾಶ ಕೊಟ್ಟು ಕೂಡಲೇ ಕೆನಡಾ ಪಾಕಿಸ್ತಾನದ ಕಣ್ಣಲ್ಲಿ ಅಲ್ಲಿ ವಿಲನ್ ಆಗ್ತಾ ಇದೆ. ಅದರ ಬದಲು ನಮಗೆ ಸಿಬ್ಬಂದಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಾವು ಕೊಡೋ ಸಂಬಳ ಪಾಪ ಗಗನ ಸುಂದರಿಯರ ಮೇಕಪ್ಪಿಗೂ ಸಾಕಾಗೋದಿಲ್ಲ, ಹೀಗಾಗಿ ಅವ್ರು ಕೆನಡಾಗೆ ಬಂದವರು ಅಲ್ಲಿಂದ ವಾಪಸ್ಸು ಬರೋದಿಲ್ಲ ಅನ್ನೋ ಮಾತನ್ನ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಹೇಳ್ಕೊಳ್ಳೋದಿಲ್ಲ. ಇರ್ಲಿ, ಇಂಥದ್ದೆಲ್ಲ ಇವತ್ತೇನು ಶುರುವಾಗಿಲ್ಲ. ಇದು 2018ರಿಂದ ನಡೀತಾ ಇದೆ ಅಂತ ಮೀಡಿಯಾ ಲೈನ್ ಅನ್ನೋ ವೆಬ್ಸೈಟ್ ವರದಿ ಮಾಡಿದೆ. 2018ರಲ್ಲಿ ಪಾಕಿಸ್ತಾನದ ಗಗನಸಖಿ ಮಹಿರಾ ಮೊದಲ ಬಾರಿಗೆ ಕೆನಡಾದಲ್ಲಿ ಹೀಗೆ ಕಾಣೆಯಾದ್ರು. ತಮ್ಮ ವಿಮಾನಯಾನ ಸಂಸ್ಥೆಯ ಅಧಿಕಾರಿಗಳಿಗೊಂದು ಮಾತು ತಿಳಿಸದೆ ವಿಮಾನ ಇಳಿದು ಹೋದ ಮಹಿರಾ ಮತ್ತೆ ಪಾಕಿಸ್ತಾನಕ್ಕೆ ವಾಪಸ್ ಬರಲಿಲ್ಲ. ಆಕೆ ಕೆನಡಾದಲ್ಲೇ ನೆಲೆ ನಿಂತರು. ಆನಂತರ ಇದೇ ಮಹಿರಾ ಪಾಕಿಸ್ತಾನದ ಏರ್ ಹೋಸ್ಟೆಸ್ಗಳನ್ನ ಕೆನಡಾಗೆ ಕರೆಸ್ಕೊಳ್ತಾ ಇದ್ದಾರೆ, ಅಲ್ಲವರಿಗೆ ಕೆಲಸ ಕೊಡಿಸ್ತಾ ಇದ್ದಾರೆ. ಹಾಗಲ್ಲಿ ಉಳಿಯೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಮತ್ತು ಆಶ್ರಯಕ್ಕೆ ಬೇಕಾದ ಸರ್ಕಾರಿ ದಾಖಲೆಗಳು ಹಾಗೂ ಇನ್ನಿತರ ಸಹಾಯವನ್ನ ಮಾಡ್ತಾ ಇರೋದು ಕೂಡ ಇದೇ ಮಹಿರಾ ಅಂತ ವೆಬ್ಸೈಟ್ ವರದಿ ಮಾಡಿದೆ. ಇಲ್ಲಿ ಪಾಕಿಸ್ತಾನ ವಿಪರೀತ ಪ್ರಮಾಣದ ಆರ್ಥಿಕ ಸಂಕಷ್ಟದಲ್ಲಿದೆ. ಅಲ್ಲಿನ ಶ್ರೀಮಂತರು, ಬುದ್ಧಿವಂತರು ಈಗಾಗಲೇ ದೇಶ ಬಿಟ್ಟು ವಿದೇಶಗಳಿಗೆ ಪಲಾಯನ ಮಾಡಿದ್ದಾರೆ. ಸೊ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಬ್ರೈನ್ ಡ್ರೈನ್ ಸ್ಥಿತಿಯಲ್ಲಿ ಉಳ್ಕೊಳ್ತಾ ಇದೆ. ಅಲ್ಲಿಗೆ ಹೆಚ್ಚಾಗಿ ಮತಾಂಧರು, ಮೂರ್ಖರು ಮತ್ತು ಮುಲ್ಲಾಗಳು ಮಾತ್ರ ಇದ್ದಾರೆ ಅನ್ನೋದು ಒಂದಷ್ಟು ವಿದೇಶಿ ವೆಬ್ಸೈಟ್ಗಳು ಹೇಳ್ತಾ ಇರೋ ಮಾಹಿತಿ. ಇದರ ನಡುವೆ ಕೂಡ ಒಂದಷ್ಟು ಜನ ಬದುಕು ಕಟ್ಟಿಕೊಳ್ಳೋದಕ್ಕೆ ವಿದೇಶಗಳತ್ತ ಮುಖ ಮಾಡ್ತಾ ಇದ್ದಾರೆ. ಮೊನ್ನೆ ಹಾಗೆ ಕದ್ದು ವಿದೇಶ ಸೇರೋ ಪ್ರಯತ್ನದಲ್ಲೇ ದೋಣಿಯೊಂದು ಮುಳುಗಿ ಪಾಪ ಒಂದಷ್ಟು ಪಾಕಿ ಪ್ರಜೆಗಳು ಸಾವಿಗೀಡಾಗಿದ್ದು ನಿಮಗೆ ನೆನಪಿರಬೇಕು. ಇದೆಲ್ಲವನ್ನ ನೋಡಿದ್ರೆ ಈ ವಿಮಾನದ ಸಿಬ್ಬಂದಿ ತುಂಬಾನೇ ಅದೃಷ್ಟವಂತರು ಅನ್ಸುತ್ತೆ. ಯಾಕೆಂದ್ರೆ ಫ್ಲೈಟ್ ಟಿಕೆಟ್ ಇಲ್ಲದೆ ಕೆನಡಾಗೆ ಸುಲಭವಾಗಿ ಹಾರಿ ಬಂದು ಅಲ್ಲಿ ಸೆಟ್ಲ್ ಆಗೋದಕ್ಕೆ ಅವರಿಗೆ ಅವಕಾಶ ಸಿಗ್ತಾ ಇದೆ. ಹಾಗಂತ ಏರ್ ಹೋಸ್ಟೆಸ್ ಕಣ್ಮರೆಯ ಹಿಂದೆ ಯಾವುದೇ ಕಾನ್ಸ್ಪಿರಸಿ ಇಲ್ವಾ ಹೇಳೋದಕ್ಕೆ ಬರೋದಿಲ್ಲ. ಯಾರನ್ನ ಯಾವುದಕ್ಕೂ ಬೇಕಾದ್ರೂ ಬಳಕೆ ಮಾಡೋ ಪಾಕಿಸ್ತಾನ ನಾನಾ ದೇಶಗಳಲ್ಲಿ ಹನಿ ಟ್ರ್ಯಾಪ್ ಸೆಂಟರ್ ಗಳನ್ನ ಕೂಡ ಮಾಡ್ಕೊಂಡಿದೆ. ಹೀಗಾಗಿ ಈ ಏರ್ ಹೋಸ್ಟೆಸ್ ಗಳ ಕಣ್ಮರೆಯ ಹಿಂದೆ ISI ನ ಕೈವಾಡ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದೇನೇ ಇರಲಿ, ಅಂತೂ
ಪಾಕಿಸ್ತಾನದ ಏರ್ ಹೋಸ್ಟೆಸ್ಗಳು ಕೆನಡಾದಿಂದ ವಾಪಸ್ಸು ಬರ್ತಾ ಇಲ್ಲ ಅನ್ನೋದಂತೂ ನಿಜ. ಇನ್ ಹೀಗೆ ಆದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿನ ಮತಾಂಧರು ಸ್ವರ್ಗದಿಂದಲೇ ಗಗನಸಖಿಯರನ್ನು ಕೂಡ ಕರ್ಕೊಂಡು ಬರಬೇಕಾಗಿ ಬರುತ್ತೋ ಏನು. ಇದು ಬಹಳ ದಿನ ನಡೆಯೋದಿಲ್ಲ ಅನ್ನೋ ಕಾರಣಕ್ಕೆ ಏರ್ಲೈನ್ಸ್ ಅನ್ನ ಖಾಸಗೀಕರಣಗೊಳಿಸೋದಕ್ಕೆ ಪಾಕಿಸ್ತಾನ ಸಿದ್ಧವಾಗ್ತಾ ಇದೆ. ಆದ್ರೆ ಆ ವಿಮಾನಗಳನ್ನ ಖರೀದಿ ಮಾಡೋದಕ್ಕೆ ಕೂಡ ಪಾಪ ಅಲ್ಲಿ ಯಾರು ಅವರಿಗೆ ಸಿಗ್ತಾ ಇಲ್ಲ. ಇದು ಗೆಳೆಯರೆ ಗಗನ ಸಖಿಯರ ನಿಗೂಢ ಕಣ್ಮರೆ ಹಾಗೂ ಪಾಕಿಸ್ತಾನಿ ಏರ್ಲೈನ್ಸ್ನ ಪರಿಸ್ಥಿತಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.